ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಧಾ ಗೌಡ ವ್ಲಾಗ್ಸ್. ಜಸ್ಟ್ ಟ್ರೈ. ಇವತ್ತಿನ ಜಸ್ಟ್ ಟ್ರೈನಲ್ಲಿ ನಾನು ಹೆಂಡತಿಯರನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಮದುವೆಯಾಗಿ ಎಷ್ಟೇ ವರ್ಷ ಆದರೂ ಕೂಡ ನನ್ನ ಗಂಡ ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅನ್ನೋದು ಅದೆಷ್ಟೋ ಹೆಣ್ಣು ಮಕ್ಕಳ ಮನಸ್ಸಿನ ನೋವು ಮತ್ತು ಕಂಪ್ಲೇಂಟ್. ಹೆಣ್ಮಕ್ಳು ಮದುವೆಯಾದ ದಿನದಿಂದ ಹಿಡಿದು ಈ ಕ್ಷಣದವರೆಗೂ ನಿಮ್ಮ ಜೊತೆ ಹೇಗೆಲ್ಲ ಬದುಕಿದ್ದಾರೆ ಅನ್ನೋದನ್ನ ಒಂದು ಬಾರಿ ನೆನಪಿಸಿಕೊಳ್ಳಿ. ಬೆಳಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಹೆಣ್ಣು ಮಕ್ಕಳು ಸದಾ ತನ್ನ ಗಂಡನ ಬಗ್ಗೆ ಹಾಗೂ ಮಕ್ಕಳ ಬಗ್ಗೆಯೇ ಚಿಂತಿಸ್ತಾಳೆ. ಬೆಳಗ್ಗೆ ಆದರೆ ಸಾಕು ಗಂಡ ಮಕ್ಕಳಿಗೆ ಯಾವ ತಿಂಡಿ ಮಾಡಬೇಕು, ಯಾವ ಅಡುಗೆ ಮಾಡಬೇಕು ಅಂತಲೇ ಯೋಚಿಸ್ತಾಳೆ. ಗಂಡ ಮಕ್ಕಳ ಎಲ್ಲ ಕೆಲಸಗಳನ್ನು ಎಷ್ಟೇ ಆಯಾಸವಾದರೂ ಮಾಡಿ ಮುಗಿಸುತ್ತಾಳೆ. ಈ ಎಲ್ಲ ಕೆಲಸಗಳ ನಡುವೆ ಆಕೆ ಎಂದಿಗೂ ಅವಳ ಬಗ್ಗೆ ಗಮನ ಕೊಡೋದೇ ಇಲ್ಲ. ನಿಮಗೆ ಎಲ್ಲಾ ಕೆಲಸಗಳನ್ನು ಮಾಡಿಕೊಡುವ ಹೆಂಡತಿಯನ್ನ ನೀವು ಸಂತೋಷಪಡಿಸಲು ಏನು ಮಾಡಿದ್ದೀರಿ ಅನ್ನೋದನ್ನ ಒಮ್ಮೆಯಾದರೂ ಯೋಚಿಸಿದ್ದೀರಾ? ನೀವು ಅವಳಿಗೆ ಬಟ್ಟೆ ಕೊಡಿಸಿರಬಹುದು, ಒಡವೆ ಕೊಡಿಸಿರಬಹುದು, ಕೇಳಿದ್ದೆಲ್ಲವನ್ನೂ ಕೊಡಿಸಿರಬಹುದು. ಆದರೆ ಅವಳನ್ನ ಹೇಗೆ ಗೌರವಿಸೋದು ಅನ್ನೋದನ್ನ ಯೋಚಿಸಿದ್ದೀರಾ? ನಿಮ್ಮ ಜೀವನದ ಭಾಗವಾಗಿರುವ ಹೆಂಡತಿಯನ್ನ ಹೇಗೆ ಗೌರವಿಸಬೇಕು ಅಂದ್ರೆ, ಮೊದಲು ಹೆಂಡತಿಯನ್ನ ಬೆಳಗಿನಿಂದ ಸಂಜೆಯವರೆಗೂ ಪ್ರೀತಿಯಿಂದ ಮಾತನಾಡಿಸೋದನ್ನ ಕಲಿಯಿರಿ. ಇನ್ನೊಂದು ಮನೆಯಿಂದ ಬಂದಿರುವ ಆಕೆ ನಿಮ್ಮ ವಂಶವನ್ನ ಬೆಳಗಲು ಬಂದಿರುವ ದೇವತೆ ಎನ್ನುವ ಭಾವನೆ ಸದಾ ನಿಮ್ಮಲ್ಲಿ ಜಾಗೃತವಾಗಿರುವಂತೆ ನೋಡಿಕೊಳ್ಳಿ. ಎಂತಹ ಸಮಯದಲ್ಲೂ ಆಕೆಯ ಮೇಲೆ ಕೋಪ ಮಾಡಿಕೊಳ್ಳದೆ ಆಕೆಯ ಮಾತುಗಳನ್ನ ಸಹನೆಯಿಂದ ಕೇಳಿ. ಹೊರಗೆ ಕೆಲಸ ಮಾಡಿ ದುಡಿದು ತರುವವನು ನಾನು ಎನ್ನುವ ಅಹಮ್ಮನ್ನ ಹೆಂಡತಿಯ ಮುಂದೆ ಎಂದಿಗೂ ತೋರಿಸಬೇಡಿ. ನಿಮ್ಮ ಪ್ರತಿ ಕೆಲಸಗಳನ್ನು ಮಾಡಿಕೊಡುವ ಆಕೆಯ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇರಲಿ. ಕೆಲವೊಮ್ಮೆ ಆಕೆಗೆ ಸುಸ್ತಾದಾಗ, ಕೆಲಸದಲ್ಲಿ ಆಸಕ್ತಿ ಇಲ್ಲದಾಗ ಅವಳ ಮಾನಸಿಕ ಸ್ಥಿತಿ ಹೇಗಿದೆ ಅನ್ನೋದನ್ನ ಅರಿತುಕೊಳ್ಳುವ ಪ್ರಯತ್ನ ಮಾಡಿ. ಇನ್ನು ಎಲ್ಲ ಕೆಲಸಗಳ ಮೇಲೂ ಗಮನವಿಡುವ ಆಕೆ ಕೆಲವೊಮ್ಮೆ ಸಣ್ಣ ಪುಟ್ಟ ವಿಚಾರಗಳಿಗೂ ಕೋಪಗೊಂಡಾಗ ಅವಳ ಕೋಪಕ್ಕೆ ಕಾರಣವೇನು ಅನ್ನೋದನ್ನ ಅರಿತುಕೊಳ್ಳುವ ಪ್ರಯತ್ನ ಮಾಡಿ. ಇನ್ನು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಪೀರಿಯಡ್ಸ್ ಸಮಯದಲ್ಲಿ ಅತಿ ಹೆಚ್ಚು ಕೋಪಕ್ಕೆ ಒಳಗಾಗ್ತಾರೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೋಪ ಮಾಡ್ಕೊಳ್ತಾರೆ. ಇದು ಖಂಡಿತ ಅವರ ತಪ್ಪಲ್ಲ. ಅವರ ದೇಹದಲ್ಲಾಗುವ ಹಾರ್ಮೋನಲ್ ಇಂಬ್ಯಾಲೆನ್ಸ್ನಿಂದ ಈ ರೀತಿ ಆಗುತ್ತೆ. ಇದನ್ನ ಗಂಡನಾದವನು ಸೂಕ್ಷ್ಮವಾಗಿ ಅರಿತುಕೊಂಡು ಆ ಸಮಯದಲ್ಲಿ ಆಕೆಯನ್ನ ಸಂತೋಷವಾಗಿ ನೋಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ಇನ್ನು ಕೆಲಸ ಮುಗಿಸಿ ಮನೆಗೆ ಬಂದ ಮೇಲೆ ಹೊರಗಿನ ಎಲ್ಲಾ ಒತ್ತಡಗಳನ್ನು ಹೆಂಡತಿಯ ಮೇಲೆ ತೋರ್ಪಡಿಸದೆ ಆಕೆಯೊಂದಿಗೆ ಶಾಂತವಾಗಿ ಮನಬಿಚ್ಚಿ ಮಾತನಾಡಿ. ಮಕ್ಕಳ ಮುಂದೆ ಎಂದಿಗೂ ಹೆಂಡತಿಯನ್ನ ಬೈಯೋದಾಗ್ಲಿ, ಹೊಡೆಯೋದಾಗ್ಲಿ, ಹಂಗಿಸೋದಾಗ್ಲಿ ಮಾಡಬಾರ್ದು. ಇದರಿಂದ ತಾಯಿಯ ಮೇಲೆ ಮಕ್ಕಳಿಗೆ ಅಗೌರವ ಉಂಟಾಗುತ್ತೆ. ನಿಮ್ಮ ಜಗಳಗಳು ಏನೇ ಇದ್ರೂ ಅದು ನಿಮ್ಮ ಕೋಣೆಯಲ್ಲಿ ಮಾತ್ರ ಇರಲಿ. ಯಾವುದೇ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕಾದ್ರೂ ಅದು ನಿಮ್ಮ ಕೋಣೆಯ ಒಳಗೆ ಚರ್ಚೆಯಾಗಲಿ. ನಿಮ್ಮ ಹೆಂಡತಿ ಚೆನ್ನಾಗಿ ಅಡುಗೆ ಮಾಡಿದಾಗ ಅದನ್ನು ಸಂತೋಷದಿಂದ ಆನಂದಿಸಿ ಮತ್ತು ಆಕೆಯನ್ನ ಪ್ರೋತ್ಸಾಹಿಸಿ. ಒಂದು ವೇಳೆ ಅಡುಗೆ ಚೆನ್ನಾಗಿಲ್ಲದಿದ್ರೂ ಆಕೆಗೆ ಕಲಿಯಲು ಸಹಾಯ ಮಾಡಿ. ಇನ್ನು ಹೆಂಡತಿಯನ್ನ ಸದಾ ನಿನಗೆ ಅಡುಗೆ ಮಾಡೋಕ್ ಬರಲ್ಲ, ನಿನಗೆ ಮನೆ ಕೆಲಸ ಮಾಡೋಕ್ ಬರಲ್ಲ ಅಂತ ಪದೇ ಪದೇ ಹೆಂಡತಿಯನ್ನ ಹಂಗಿಸಬೇಡಿ. ನಿಮ್ಮ ಹೆಂಡತಿಯನ್ನ ಅವರಿವರ ಮುಂದೆ, ನೆಂಟರ ಮುಂದೆ, ಸ್ನೇಹಿತರ ಮುಂದೆ ಹೀಯಾಳಿಸುವುದನ್ನ ಮಾಡಬೇಡಿ. ಎಲ್ಲರ ಮುಂದೆಯೂ ಆಕೆಯನ್ನ ಗೌರವದಿಂದ ಕಾಣಿ. ಎಷ್ಟೇ ಕೆಲಸದ ಒತ್ತಡವಿದ್ದರೂ ಹೆಂಡತಿಗಾಗಿ ಸಮಯ ಕೊಟ್ಟು ಆಕೆಯನ್ನ ಮನೆಯಿಂದ ಹೊರಗಡೆ ಎಲ್ಲಾದರೂ ಸುಂದರವಾದ ಜಾಗಗಳಿಗೆ ಕರೆದುಕೊಂಡು ಹೋಗಿ. ನಿಮ್ಮ ಹೆಂಡತಿಯಲ್ಲಿನ ಯಾವ ಗುಣ ನಿಮಗೆ ಇಷ್ಟವಾಗುವುದಿಲ್ಲವೋ ಅದನ್ನ ಮರೆತು ಬಿಡಿ. ಯಾವ ಗುಣ ಇಷ್ಟವಾಗುವುದೋ ಅದನ್ನು ಪದೇ ಪದೇ ಹೇಳಿ ಆಕೆಯನ್ನ ಹುರಿದುಂಬಿಸಿ. ನಿಮ್ಮ ಹೆಂಡತಿಗೆ ಯಾವ ಬಣ್ಣದ ಬಟ್ಟೆ ಇಷ್ಟ, ಯಾವ ತಿಂಡಿಯ ಊಟ ಇಷ್ಟ ಎಲ್ಲವನ್ನೂ ಅವಳನ್ನ ಕೇಳಿ ತಿಳಿದುಕೊಳ್ಳಿ. ಸಾಧ್ಯವಾದರೆ ವಾರದಲ್ಲಿ ಒಮ್ಮೆಯಾದರೂ ನೀವೇ ಅವಳಿಗೆ ಅಡುಗೆ ಮಾಡಿ ಬಡಿಸಿ. ಈ ಜಗತ್ತಿನಲ್ಲಿ ಹೆಂಡತಿಗಿಂತ ಒಳ್ಳೆಯ ಗೆಳತಿ ಎಲ್ಲಿಯೂ ಸಿಗಲು ಸಾಧ್ಯವಿಲ್ಲ. ಅವಳನ್ನ ಒಳ್ಳೆಯ ಗೆಳತಿಯನ್ನಾಗಿ ಮಾಡಿಕೊಳ್ಳುವುದು ನಿಮ್ಮ ಕೈಯಲ್ಲೇ ಇದೆ. ಈ ರೀತಿ ನೀವು ನಿಮ್ಮ ಹೆಂಡತಿಯನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಸತತ 6 ತಿಂಗಳವರೆಗೂ ಈ ಮೇಲೆ ತಿಳಿಸಿದ ಸಲಹೆಗಳನ್ನ ಪಾಲಿಸಿ ನೋಡಿ. ನಿಮ್ಮ ಬದುಕು ಎಷ್ಟು ನೆಮ್ಮದಿಯಾಗಿರುತ್ತೆ ಅನ್ನೋದನ್ನ ನೀವೇ ಪರೀಕ್ಷಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.